ಪ್ರತಿದಿನ ಪ್ರಾರ್ಥನೆ ಮಾಡುವುದು, ಬೈಬಲನ್ನು ನಿಷ್ಠೆಯಿಂದ ಓದುವುದು, ಚರ್ಚ್ಗೆ ನಿಯಮಿತವಾಗಿ ಹಾಜರಾಗುವುದು, ಕುಡಿತ, ವ್ಯಭಿಚಾರ ಅಥವಾ ಕಳ್ಳತನಕ್ಕಿಂತ ಅಪಾಯಕಾರಿಯಾಗಿರುವ ಒಂದು ಪಾಪವಿದೆ. ಈ ಪಾಪವು ಮಾಡುವ ಜನರು ತಾವು ಈ ಪಾಪವನ್ನು ಮಾಡುತ್ತಾ ಇದ್ದಾರೆ ಎಂಬುದಾಗಿ ಅರಿಯುವುದಿಲ್ಲ. ಆ ಪಾಪವೇ ಆತ್ಮೀಕ ಅಹಂಕಾರವಾಗಿದೆ. ಅನೇಕ ಕ್ರೈಸ್ತರು ಈ ಪಾಪದಲ್ಲಿ ಬಿದ್ದು ಹೋಗುತ್ತಾ ಇದ್ದಾರೆ. ಅದೇ ಗುಪ್ತವಾಗಿರುವಂಥ ಪಾಪ, ಮೌನ ಪಾಪ ಎಂಬುದಾಗಿ ನಾವು ಕರೆಯುತ್ತೇವೆ. ಅದೇ ಆತ್ಮಿಕ ಹೆಮ್ಮೆ. ಇದರ ಕುರಿತಾಗಿ ಈ ಒಂದು ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಪ್ರೀತಿಯ ದೇವಜನರೇ, ಎಲ್ಲರಿಗೂ ಪ್ರೈಸ್ ಲಾರ್ಡ್ ಜೈ ಕ್ರಿಸ್ಟ್. ಮತ್ತೊಂದು ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋವನ್ನು ಹೊಸಬರಾಗಿ ನೋಡುತ್ತಿರುವಂಥ ದೇವ ಮಕ್ಕಳಿಗೆ ನಾನು ವಿನಂತಿಸ್ತೇನೆ, ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬನ್ನು ಮಾಡಿರಿ. ಇದೇ ರೀತಿಯಾದ ಮುಂದೆ ಬರುತ್ತಿರುವಂಥ ವಿಡಿಯೋಗಳು ನೀವು ಮಿಸ್ ಮಾಡಿಕೊಳ್ಳುವುದಿಲ್ಲ. ಯೇಸು ಕ್ರಿಸ್ತನು ತನ್ನ ಅತ್ಯಂತ ಕಠಿಣ ಖಂಡನೆಗಳನ್ನು ನೀಡಿದ್ದು ಸ್ಪಷ್ಟ ಪಾಪಿಗಳಿಗೋಸ್ಕರವಲ್ಲ, ಬದಲಾಗಿ ಆತ್ಮೀಕ ಹೆಮ್ಮೆಯಿಂದ ಅಹಂಕಾರದಿಂದ ತುಂಬಿರುವಂಥ ಧಾರ್ಮಿಕ ಜನರಿಗೋಸ್ಕರ ಯೇಸು ಕ್ರಿಸ್ತನು ಖಂಡನೆಗಳನ್ನು ನೀಡಿದ್ದಾನೆ. ಇವಾಗ ಈ ಒಂದು ಆತ್ಮಿಕ ಅಹಂಕಾರವನ್ನು ನಾವು ನೋಡಿಕೊಂಡಿದ್ದೇವೆ. ಇದು ಏನು ಮಾಡುತ್ತದೆ? ವಿಷಕಾರಿಯಾಗಿರುವಂಥ ಹೃದಯವನ್ನು ಸ್ಥಾಪಿಸುತ್ತದೆ. ಆದರೆ ಅದು ವಿಷವನ್ನು ತುಂಬಿರುವಂಥ ಹೃದಯವಾಗಿದೆ ಎಂಬುದಾಗಿ ಅನಿಸುವುದಿಲ್ಲ, ಕಾಣಿಸುವುದಿಲ್ಲ. ಆದರೆ ಆತ್ಮೀಕವಾಗಿ ಪರಿಪೂರ್ಣವಾಗಿ ಒಂದು ವೇಷವನ್ನು ಧರಿಸಿಕೊಂಡಿರುವಂಥದ್ದಾಗಿರುತ್ತದೆ ಮಾತ್ರ. ಅದಕ್ಕೋಸ್ಕರ ನಾನು ನಿಜವಾಗಿಯೂ ದೇವರನ್ನು ಪ್ರೀತಿಸುತ್ತೇನೆಯೇ ಅಥವಾ ನನ್ನ ಸ್ವಂತ ನೀತಿಯನ್ನು ಪ್ರೀತಿಸಲು ಪ್ರಾರಂಭಿಸಿದ್ದೇನೆಯೇ? ಈ ಪ್ರಶ್ನೆ ಕೇಳಿಕೊಳ್ಳುವುದು ಈ ಒಂದು ಪ್ರಾರಂಭದ ಪ್ರಶ್ನೆಯಾಗಿದೆ. ಅಂಶ 1, ಆತ್ಮಿಕ ಹೆಮ್ಮೆ ಅದೃಶ್ಯವಾಗಿದೆ. ಅದಕ್ಕೋಸ್ಕರ ಇಲ್ಲಿ ಈ ಮೌನ ಪಿಸುಮಾತುಗಳನ್ನು ನಾವು ಕಿವಿಗೊಡುವಂಥದ್ದು ಅವಶ್ಯಕತೆ ಆಗಿದೆ. ನಾನು ಇತರರಿಗಿಂತ ಉತ್ತಮ ಕ್ರೈಸ್ತನಾಗಿದ್ದೇನೆ ಎಂಬುದಾಗಿ ಅನಿಸುವಂಥ ಈ ಒಂದು ಪಿಸುಮಾತುಗಳಾಗಿರುತ್ತೇವೆ ಈ ಆತ್ಮಿಕ ಅಹಂಕಾರವಿದ್ದಾಗ. ನನಗೆ ವಾಕ್ಯ ಹೆಚ್ಚು ತಿಳಿದಿದೆ, ಎಲ್ಲರಿಗಿಂತ ನನಗೆ ಬಹಳಷ್ಟು ವಾಕ್ಯ ತಿಳಿದಿದೆ, ಇನ್ನು ಮುಂದೆ ನಾನು ಇನ್ನೂ ವಾಕ್ಯ ತಿಳಿದುಕೊಳ್ಳುವುದಕ್ಕೆ ಅವಶ್ಯಕತೆ ಇಲ್ಲ, ನನ್ನನ್ನು ನಾನು ಕೆಲವು ವಾಕ್ಯಗಳಲ್ಲಿ ಸರಿಪಡಿಸಿಕೊಳ್ಳುವಂಥದ್ದು ಕೂಡ ನನಗೆ ಅವಶ್ಯಕತೆ ಇಲ್ಲ. ಇದು ಅಹಂಕಾರವಾಗಿದೆ. ನನ್ನ ಪ್ರಾರ್ಥನೆಗಳು ಹೆಚ್ಚು ಶಕ್ತಿಯುತವಾಗಿದೆ, ನಾನು ಪ್ರಾರ್ಥನೆ ಮಾಡಿದ್ದಾಗಲೇ ದೇವರು ಕೇಳುತ್ತಾನೆ, ಇಂಥ ಒಂದು ಮಹತ್ ಕಾರ್ಯಗಳನ್ನು ಮಾಡುತ್ತಾನೆ, ನಾನು ಪ್ರಾರ್ಥನೆ ಮಾಡಿದ್ದೇನೆ ನನ್ನ ಪ್ರಾರ್ಥನೆಯಿಂದ. ಇದು ಆತ್ಮಿಕ ಅಹಂಕಾರ. ನಾನು ಮಾಡುವ ಎಲ್ಲದರಿಂದ ದೇವರು ನನ್ನ ಬಗ್ಗೆ ಮೆಚ್ಚುವ ಹೊಂದಿರಬೇಕು. ನಾನು ಏನೇ ಕಾರ್ಯಗಳನ್ನು ಮಾಡುತ್ತೇನೆ, ಯಾಕಂದರೆ ನಾನು ಆತ್ಮಿಕವಾಗಿದ್ದೇನೆ, ಎಲ್ಲ ಕಾರ್ಯಗಳು ಒಳ್ಳೆಯದಾಗಿ ಮಾಡುತ್ತಾ ಇದ್ದೇನೆ, ನಾನು ಏನೇ ಮಾಡಿದರೂ ಕೂಡ ದೇವರು ಮೆಚ್ಚಬೇಕು. ಇವಾಗ ದೇವರು ಮೆಚ್ಚುವಂಥ ಕಾರ್ಯಗಳು ನಾನು ಮಾಡುವಕ್ಕಿಂತ ನಾನು ಮಾಡುತ್ತಿರುವಂಥ ಕಾರ್ಯಗಳೇ ದೇವರು ಮೆಚ್ಚಬೇಕು. ಇದು ಆತ್ಮಿಕ ಅಹಂಕಾರಗಳಲ್ಲಿ ಬರುತ್ತಿರುವಂಥ ಪಿಸುಮಾತುಗಳಾಗಿರುತ್ತೆ ಪ್ರಿಯರೇ. ನಾವು ಈ ವಿಷಯಗಳನ್ನು ನೋಡುವುದಿಲ್ಲ, ಕೆಲವೊಂದು ಸಾರಿ ಈ ವಿಷಯಗಳಲ್ಲಿ ಹೋಗುತ್ತಾ ಇರ್ತೇವೆ, ಕಾಣಿಸುವುದಿಲ್ಲ. ಈ ಅಹಂಕಾರವುಳ್ಳವನು ದೇವರ ಕೃಪೆಯನ್ನು ವಿರೋಧಿಸುತ್ತಾ ಇರುತ್ತಾನೆ ಎಂಬುದಾಗಿ ನೋಡುತ್ತೇವೆ. ಅದಕ್ಕೋಸ್ಕರ ದೇವರು ಬಯಸುವಂಥದ್ದೇನು? ವಿನಮ್ರತೆ, ದೀನತೆಯಿಂದ ನೀನು ಇರು, ತಗ್ಗಿಸಿಕೊಂಡು ಇರು. ಅಂಶ 2, ಪರಿಸಾಯ ಮತ್ತು ಸುಂಕದವನ ಪ್ರಾರ್ಥನೆ. ಇದು ಸಾಮ್ಯ ಎಲ್ಲರಿಗೂ ಗೊತ್ತಿರುವಂಥದ್ದಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವಂಥ ಸಾಮ್ಯವಾಗಿದೆ. ಇದರ ಕುರಿತಾದ ಒಂದು ಭಾನುವಾರ ಸಂದೇಶವು ಕೂಡ ನಾವು ಈಗಾಗಲೇ ಮಾಡಿರುವಂಥದ್ದಾಗಿದೆ. ಇಲ್ಲಿ ಸ್ಕ್ರೀನ್ ಮೇಲೆ ಬಂದಿರುವಂಥ ಒಂದು ಚಾಟಿನ ಮೂಲಕ ಸ್ಪಷ್ಟವಾಗಿ ಬೇಗನೆ ತಿಳಿದುಕೊಳ್ಳೋಣ. ಈ ಕಡೆ ಪರಿಸಾಯನು ಪ್ರಭಾವಶಾಲಿಯಾದ ಆತ್ಮಿಕ ದಾಖಲೆಯನ್ನು ನೋಡುತ್ತೇವೆ. ಇಲ್ಲಿ ಸುಂಕದವನ ಹೃದಯ ಒಡೆದ ಪಾಪಿಯ ಒಂದು ಪ್ರಾರ್ಥನೆಯನ್ನು ನೋಡುತ್ತೇವೆ. ಮೊದಲನೇದಾಗಿ ವಿಶ್ವಾಸದಿಂದ ನಿಂತಿದನು. ಯಾರು? ಪರಿಸಾಯನು. ಆಮೇಲೆ ತನ್ನ ಮತ್ತು ತನ್ನ ಸಾಧನೆಗಳ ಬಗ್ಗೆ ಬಹಳಷ್ಟು ಹೆಚ್ಚಾಗಿ ಹೊಗಳಿಕೊಳ್ಳುತ್ತಾ ಇದ್ದನು, ಹೆಮ್ಮೆ ಪಡುತ್ತಾ ಇದ್ದನು. ಮತ್ತು ಅದಾದ ಮೇಲೆ ಇತರರ ಬಗ್ಗೆ ಅವನ ದೃಷ್ಟಿ ಹೇಗಿತ್ತು? ನಾನು ಇತರರಂತೆ ಯಾವುದೇ ಕಾರ್ಯಗಳು ಮಾಡುವುದಿಲ್ಲ, ಅಂದರೆ ಅರ್ಥ ಪಾಪಗಳು ಮಾಡುವುದಿಲ್ಲ. ಮತ್ತು ತನ್ನ ಬಗ್ಗೆ ದೃಷ್ಟಿ ಅವನ ಹೇಗಾಗಿತ್ತು? ನಾನು ಉಪವಾಸ ಮಾಡುತ್ತೇನೆ, ದಶಮಾಂಶ ಭಾಗವನ್ನು ನಾನು ಕೊಡುತ್ತೇನೆ. ಈ ರೀತಿಯಾಗಿ ತನ್ನದೇ ಆಗಿರುವಂಥ ಅವನ ದೃಷ್ಟಿ ಅಹಂಕಾರದಿಂದ ತುಂಬಿರುವಂಥದ್ದಾಗಿರುವಂಥದ್ದು ನೋಡುತ್ತೇವೆ. ಮತ್ತು ದೈವಶಾಸ್ತ್ರದ ನಿಲುವು ಅವನ ಮೇಲೆ ಹೇಗಿತ್ತು? ಸ್ವಂತದ ಮೇಲೆ ನಂಬಿಕೆಯನ್ನಿಟ್ಟಿದ್ದನು, ಅಂದರೆ ಸ್ವಂತ ನೀತಿವಂತಿಕೆ. ನಾನು ಮಾಡುತ್ತಾ ಇದ್ದೇನೆ ಇವೆಲ್ಲ ಒಳ್ಳೆ ಕಾರ್ಯಗಳು, ಅದಕ್ಕೋಸ್ಕರ ನಾನು ನೀತಿವಂತವನಾಗಿದ್ದೇನೆ ಎಂಬುದಾಗಿ ಅವನು ನೀತಿವಂತನೆಂದು ನಿರ್ಣಯಿಸಿಕೊಂಡಿದ್ದಾನೆ. ಮತ್ತು ಅಂತಿಮ ಫಲಿತಾಂಶ ಏನಾಗಿದೆ? ಬದಲಾಗದೆ ಉಳಿದುಕೊಂಡನು ಪರಿಸಾಯನು. ಯಾವುದೇ ರೀತಿಯಾಗಿ ಆಂತರಿಕವಾಗಿ ಆತ್ಮಿಕವಾಗಿ ಅವನು ಬದಲಾವಣೆಗೊಂಡಿಲ್ಲ, ಮನಸಾಂತರ ಹೊಂದಿಲ್ಲ, ರೂಪಾಂತರ ಹೊಂದದೇ ಇರುವಂಥ ವ್ಯಕ್ತಿಯಾಗಿದ್ದನು. ಆದರೆ ಇಲ್ಲಿ ಸುಂಕದವನ ಒಂದು ಪ್ರಾರ್ಥನೆ ನೋಡಿದ್ದಾಗ ಅವನು ಹೇಗೆ ನಿಂತಿದ್ದನು? ಕಣ್ಣು ಮೇಲೆ ಕೆತ್ತದೆ, ಎದೆಯನ್ನು ಬಡಿದುಕೊಳ್ಳುತ್ತಾ ನಿಂತಿದ್ದನು. ಪ್ರಾರ್ಥನೆ ಹೇಗೆ ಮಾಡಿದನು? ದೇವರೇ, ನಿನ್ನ ಕರುಣೆ ನನ್ನ ಮೇಲೆ ಇರಲಿ, ನನ್ನನ್ನು ಕರುಣಿಸೆಂಬುದಾಗಿ ದೇವರನ್ನು ಪ್ರಾರ್ಥಿಸಿದನು.
ಮತ್ತು ಇತರರ ಬಗ್ಗೆ ಅವನ ದೃಷ್ಟಿ ಹೇಗಿತ್ತು? ಯಾವುದೇ ರೀತಿಯಾದ ಹೋಲಿಕೆಗಳನ್ನು ಮಾಡಿಲ್ಲ. ಮತ್ತು ತನ್ನ ಬಗ್ಗೆ ಅವನ ದೃಷ್ಟಿ ಹೇಗಿತ್ತು? ಅವನು ಒಬ್ಬ ಪಾಪಿ ಆಗಿದ್ದಾನೆಂಬುದಾಗಿ ಅವನು ಸಂಪೂರ್ಣವಾಗಿ ಒಪ್ಪಿಕೊಂಡಿದ್ದನು, ಸ್ವೀಕರಿಸಿದನು. ಆ ಪಾಪತನದಿಂದ ದೂರ ಹೋಗುವುದಕ್ಕೋಸ್ಕರ, ಆ ಪಾಪದ ಬಂಧನದಿಂದ ಬಿಡುಗಡೆ ಹೊಂದುವುದಕ್ಕೋಸ್ಕರ, ಕ್ಷಮೆ ಹೊಂದುವುದಕ್ಕೋಸ್ಕರ, ಸ್ವೀಕರಿಸುವುದಕ್ಕೋಸ್ಕರ, ದೇವರನನ್ನು ಸ್ವೀಕರಿಸಲಿ ಎನ್ನುವ ಉದ್ದೇಶಕ್ಕೋಸ್ಕರ ದೇವರ ಹತ್ತಿರ ಬಂದು ನಾನೊಬ್ಬ ಪಾಪಿ ಆಗಿದ್ದೇನೆಂಬುದಾಗಿ ಅವನ ಬಗ್ಗೆ ಅವನ ದೃಷ್ಟಿ ಆಗಿತ್ತು. ದೇವಶಾಸ್ತ್ರದ ನಿಲುವು ಹೇಗಿತ್ತು ಅವನಲ್ಲಿ? ಅವನು ಪಾಪ ಪರಿಹಾರದ ಕರುಣೆಯನ್ನು ಬೇಡಿಕೊಂಡಿದ್ದನು. ದೇವಶಾಸ್ತ್ರದಲ್ಲಿ ನಾನು ಹೀಗೆ ಇದ್ದೇನೆ, ನನಗೆ ಇಷ್ಟು ಜ್ಞಾನವಿದೆ, ನಾನು ಈ ರೀತಿಯಾಗಿ ನಡೆದಿದ್ದೇನೆ, ಒಂದೇ ಪಾಪ ಮಾಡಿದ್ದೆ ದೇವರೇ, ಎರಡೇ ಪಾಪಗಳನ್ನು ಮಾಡಿದ್ದೇನೆ ಎನ್ನುವಂಥ ಯಾವುದೇ ರೀತಿಯಾಗಿ ದೇವಶಾಸ್ತ್ರ ನಡೆದುಕೊಂಡು ಅವನನ್ನು ಸರಿಪಡಿಸಿಕೊಳ್ಳುವಂಥದ್ದನ್ನು ನೋಡುವುದಿಲ್ಲ. ದೇವಶಾಸ್ತ್ರದ ನಿಮಿತ್ತವಾಗಿ ನಾನು ಪಾಪಿಯಾಗಿದ್ದೇನೆ, ನನ್ನನ್ನು ಕ್ಷಮಿಸು ಎನ್ನುವಂಥ ಒಂದೇ ಕಾರ್ಯವನ್ನು ಮಾಡಿದ್ದನು. ಅಂತಿಮ ಫಲಿತಾಂಶವೇನಾಯಿತು ಪ್ರಿಯರೇ? ನೀತಿವಂತನಾಗಿ ಅವನು ಮನೆಗೆ ಹೋದನು. ದೇವರು ಸುಂಕದವನ ಪ್ರಾರ್ಥನೆಯನ್ನು ಕೇಳಿದನು. ಇವನು ನೀತಿವಂತನಾಗಿ ಮನೆಗೆ ಹೋದನು. ಇವನನ್ನು ದೇವರು ಕ್ಷಮಿಸಿದನು. ಇವನನ್ನು ದೇವರು ನೀತಿವಂತನಾಗಿ ನಿರ್ಣಯಿಸಿದನು. ಇವನು ದೇವರಿಂದ ಬಿಡುಗಡೆಯನ್ನು ಹೊಂದಿ ದೇವರ ರಾಜ್ಯ, ದೇವರ ಮಗನಾಗಿ ಹೋಗಿದ್ದನು, ರೂಪಾಂತರಗೊಂಡಿದ್ದನು, ಮಾನಸಾಂತರ ಹೊಂದಿದನು, ಹೊಸ ಜೀವನ, ನೂತನ ಸೃಷ್ಟಿಯಾಗಿ ಮನೆಗೆ ಹೋದನು. ಆದರೆ ಇಲ್ಲಿ ಫರಿಸಾಯನು ಯಾವುದೇ ರೀತಿಯಾದ ಬದಲಾವಣೆ ಅವನಿಗಿರಲಿಲ್ಲ. ಯಾಕಂದರೆ ಅವನಲ್ಲಿ ಆತ್ಮಿಕ ಅಹಂಕಾರ ತುಂಬಿಕೊಂಡಿತ್ತು. ಅಂಶ 3, ಈ ಆತ್ಮಿಕ ಅಹಂಕಾರ ಇಷ್ಟು ಯಾಕೆ ಅಪಾಯಕಾರಿ? ಇದು ಪ್ರಶ್ನೆ ನಮಗೆ ಬರುವಂಥದ್ದಾಗಿದೆ, ಬರಬೇಕು. ಯಾಕೆ ಆತ್ಮಿಕ ಅಹಂಕಾರವನ್ನು ಅಪಾಯಕಾರಿ ಎಂದು ಸತ್ಯವೇದವು ಹೇಳುತ್ತದೆ? ಮೊದಲನೇದಾಗಿ ಸತ್ಕಾರ್ಯಗಳು, ಧಾರ್ಮಿಕ ಚಟುವಟಿಕೆಗಳು ಮಣ್ಣಿನಲ್ಲಿ ಬೆಳೆಯುತ್ತದೆ. ಇವಾಗ ಧಾರ್ಮಿಕ ಚಟುವಟಿಕೆಗಳೆಂದರೆ ಹೊರಗಡೆ ಮಾತ್ರ ತೋರಿಸಿಕೊಳ್ಳುವಂಥದ್ದಾಗಿದೆ, ಅದಕ್ಕೋಸ್ಕರ ಇದು ಅಪಾಯಕಾರಿಯಾಗಿರುವಂಥದ್ದಾಗಿದೆ. ಎರಡನೇದಾಗಿ ಹೋಲಿಕೆ. ಇದು ಯಾಕೆ ಅಪಾಯವಾಗಿದೆ? ಹೋಲಿಕೆ ಮಾಡುವಂಥದ್ದು, ಕ್ರಿಸ್ತನಿಗಾಗಿ ಬದಲಾಗಿ ಇತರರೊಂದಿಗೆ ತನ್ನನ್ನು ತಾನು ಅಳೆಯುವಂಥದ್ದು. ನಿನಗೆ ಹೋಲಿಕೆ ಮಾಡುವುದಿದೆಯಾ? ಯೇಸು ಕ್ರಿಸ್ತನ ಜೊತೆ ನೀನು ಹೋಲಿಕೆ ಮಾಡಿಕೊ. ಅಂದರೆ ಅರ್ಥ, ನೀನು ಇನ್ನೂ ಎಷ್ಟು ನೀತಿವಂತನಾಗಿರಬೇಕು, ಯೇಸು ಕ್ರಿಸ್ತನ ಎಷ್ಟು ನೀತಿವಂತನಾಗಿದ್ದನು ಅಂಥ ಒಂದು ನೀತಿಯ ಜೀವನ ನೀನು ಜೀವಿಸುವಂಥದ್ರಲ್ಲಿ ನೀನು ಹೋಲಿಕೆ ಮಾಡಿಕೊಳ್ಳುತ್ತಾ ಹೋಗಬೇಕು. ಆದರೆ ಇವಾಗ ಹೋಲಿಕೆ ಮಾಡುವಂಥದ್ದು ಯಾರ ಜೊತೆ? ಜನರ ಜೊತೆ, ಮನುಷ್ಯರ ಜೊತೆ, ಇನ್ನೊಬ್ಬ ಕ್ರೈಸ್ತನ ಜೊತೆ. ಮೂರನೇದಾಗಿ ಸ್ವಯಂ ಸಮರ್ಥನೆ. ಸತ್ಕಾರ್ಯಗಳು ಟ್ರೋಫಿಗಳಾಗುತ್ತವೆ. ಹೃದಯವು ತನ್ನ ಪ್ರತಿಯೊಂದು ಕ್ರಿಯೆಯನ್ನು ಸಮರ್ಥಿಸಿಕೊಳ್ಳುತ್ತದೆ. ಸ್ವಯಂ ಸಮರ್ಥನೆ ಮಾಡುವಂಥದ್ದು. ಇವಾಗ ನಾನು ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ ಇದ್ದೇನೆ, ಆ ಒಳ್ಳೆ ಕಾರ್ಯಗಳು ಯಾರೂ ಮಾಡುತ್ತಾ ಇಲ್ಲ, ನಾನು ಮಾಡುತ್ತಾ ಇದ್ದೇನೆ, ನಾನು ಇಷ್ಟು ಸಭೆಗೆ ಕೊಡುತ್ತಾ ಇದ್ದೇನೆ, ಹೀಗೆ ಜೀವಿಸ್ತಾ ಇದ್ದೇನೆ, ಈ ರೀತಿಯಾಗಿ ಸಹಾಯ ಮಾಡುತ್ತೇನೆ, ಈ ರೀತಿಯಾಗಿರುತ್ತೇನೆ, ಈ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತೇನೆ, ಉಪವಾಸ ಮಾಡುತ್ತೇನೆ, ಇವೆಲ್ಲ ಕಾರ್ಯಗಳನ್ನು ಮಾಡುತ್ತಾ ಇದ್ದೇನೆ. ಇದು ಸ್ವಯಂ ಸಮರ್ಥನೆ. ಇದು ಏನಾಗುತ್ತದೆ? ನಮ್ಮನ್ನು ನಾವು ಟ್ರೋಫಿಗಳನ್ನು ಕೊಟ್ಟು ನಮ್ಮನ್ನು ನಾವು ಸನ್ಮಾನ ಮಾಡಿಕೊಳ್ಳುತ್ತಾ ಇರುವಂಥ ಒಂದು ಸನ್ಮಾನಕ್ಕೆ ಹೋಲಿಕೆ ಆಗಿದೆ. ನಾಲ್ಕನೇದಾಗಿ ಪಶ್ಚಾತ್ತಾಪ ನಿರ್ಬಂಧಿಸಲಾಗಿರುತ್ತದೆ. ಇವಾಗ ನೀನು ಸತ್ಕಾರ್ಯಗಳು, ಹೋಲಿಕೆ ಮಾಡುತ್ತಿ, ಸ್ವಯಂ ಸಮರ್ಥನೆ ಮಾಡುತ್ತಿ, ಈ ಮಾಡುತ್ತಿರುವಾಗ ನಿನ್ನಲ್ಲಿರುವಂಥ ಯಾವುದೇ ರೀತಿಯಾದ ಒಂದು ಆಂತರಿಕ ಪಾಪಗಳಾಗಿರಲಿ, ಈ ಅಹಂಕಾರ, ನೀನು ಅದನ್ನು ನೋಡುವುದೇ ಇಲ್ಲ. ನೀನು ಆತ್ಮಿಕವಾಗಿ ಸಂಪೂರ್ಣ ಆರೋಗ್ಯವಂತವನಾಗಿದೆ ಎಂಬುದಾಗಿ ನೋಡಿಕೊಳ್ಳುತ್ತಿ, ನಿನಗೆ ಯಾವುದೇ ರೀತಿಯಾದ ಒಂದು ಬದಲಾವಣೆ ಮಾಡಿಕೊಳ್ಳುವಂಥದ್ದು ನಿನಗೆ ಕಾಣಿಸುವುದಿಲ್ಲ. ಅದಕ್ಕೋಸ್ಕರ ಆ ಕಾಣಿಸದೇ ಇರುವಾಗ ನಿನ್ನಲ್ಲಿ ಪಶ್ಚಾತ್ತಾಪವಿರುವುದಿಲ್ಲ. ಯಾವುದೇ ಒಂದು ಸಣ್ಣ ಪಾಪ, ಕೋಪ, ಮಾತುಗಳು, ವಿಚಾರಗಳಿಂದ ನೀನು ದೇವರಿಂದ ಕ್ಷಮಾಪಣೆ ಕೇಳದೇ ಇರುವಂಥ ವ್ಯಕ್ತಿ ಆಗಿರುತ್ತಿ. ಅಂಶ 4, ಆತ್ಮಿಕ ಹೆಮ್ಮೆಯ ಲಕ್ಷಣಗಳು ಯಾವ್ಯಾವು? ಇತರರ ಪಾಪಗಳನ್ನು ಬೇಗನೆ ಗುರುತಿಸ್ತೇನೆ. ಇದು ಆತ್ಮಿಕ ಅಹಂಕಾರದ ಲಕ್ಷಣಗಳು. ಬೇರೆಯವರ ಪಾಪಗಳೇ ಮಾತ್ರ ಕಾಣಿಸುತ್ತವೆ. ಮತ್ತು ತಿದ್ದಿದಾಗ ರಕ್ಷಣಾತ್ಮಕವಾಗಿ ವರ್ತಿಸ್ತೇನೆ. ಅಂದರೆ ನೀನು ತಪ್ಪು ಮಾಡುತ್ತಾ ಇದ್ದಿ, ಸರಿಪಡಿಸುವಂಥ ವಾಕ್ಯ ಯಾರೇ ಕೂಡ ಹೇಳಿದರೂ ಕೂಡ ಇಲ್ಲ, ನಾನು ಸರಿನೇ ಮಾಡುತ್ತಾ ಇದ್ದೇನೆ, ಇದಕ್ಕೋಸ್ಕರ ನಾನು ಮಾಡ್ತಾ ಇದ್ದೇನೆ, ಈ ಕಾರಣಗಳಿದ್ದು ಏನೋ ಒಂದು ಕಾರ್ಯಗಳನ್ನು ಹೇಳಿ ನಿಮ್ಮನ್ನು ನೀವು ಜಸ್ಟಿಫೈ ಮಾಡಿಕೊಳ್ಳುತ್ತೀರಿ. ತಪ್ಪಾಗಿದೆ. ಅದು ಈ ಆತ್ಮಿಕ ಅಹಂಕಾರದ ಲಕ್ಷಣವಾಗಿದೆ. ಯಾರು ಗಮನಿಸದಿದ್ದಾಗ ನಿರಾಶೆಯಾಗುತ್ತೇನೆ. ನಿರಾಶೆ ಜೀವನ ವಿದ್ಯುರುತ್ತದೆ ಈ ಒಂದು ಆತ್ಮಿಕ ಅಹಂಕಾರದಲ್ಲಿರುವಂತಹ ಜೀವನ. ಮತ್ತು ಕೇಳುವುದಕ್ಕಿಂತ ಮಾತನಾಡುವುದನ್ನು ಆನಂದಿಸುತ್ತೇನೆ. ಇವಾಗ ವಾಕ್ಯಗಳನ್ನು ಕೇಳಿರಿ, ಅದರ ಹಾಗೆ ನಡೆಯಿರಿ ಎನ್ನುವುದಕ್ಕಿಂತ ನಾನು ಇನ್ನೂ ಮಾತಾಡುತ್ತೇನೆ, ಇನ್ನೂ ಹೇಳುತ್ತೇನೆ, ಅದರಲ್ಲಿಯೇ ನಾನು ಆನಂದ ಪಡುತ್ತೇನೆ ಎನ್ನುವಂಥ ಲಕ್ಷಣಗಳು. ಇದು ಆತ್ಮಿಕ ಅಹಂಕಾರದ ಲಕ್ಷಣಗಳು. ಪ್ರಾರ್ಥನೆಗಳು ನನ್ನ ಸಾಧನೆಗಳ ಮೇಲೆ ಕೇಂದ್ರೀಕೃತವಾಗಿರುತ್ತವೆ.
ಇವಾಗ ಪ್ರಾರ್ಥನೆಗಳು ಹೇಗೆ ಮಾಡುತ್ತೇವೆ, ದೇವರೇ ನಾನು ಇದು ಮಾಡಿದ್ದೇನೆ, ಮುಂದೆ ನಾನು ಹೀಗೆ ಮಾಡುತ್ತೇನೆ, ಇದು ಮಾಡಬೇಕೆಂಬುದಾಗಿ ಹೇಳಿಕೊಳ್ಳುತ್ತಿದ್ದೇನೆ, ಇದು ಮಾಡಬೇಕೆಂಬುದಾಗಿ ಅಂದುಕೊಳ್ಳುತ್ತಾ ಇದ್ದೇನೆ, ಇದು ಒಂದು ಸಾಧನೆ ಮಾಡುತ್ತೇನೆ, ನೀನು ನನ್ನ ಜೊತೆ ಇರು, ನೀನು ಈ ಸಾಧನೆ ಮಾಡುವಂಥದ್ರಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡು, ಮುಂತಾದವುಗಳು. ಈ ರೀತಿಯಾಗಿ ಈ ಆತ್ಮಿಕ ಅಹಂಕಾರದ ಲಕ್ಷಣಗಳು ಕಾಣಿಸುತ್ತವೆ ಈ ಒಂದು ವಿಷಯಗಳಲ್ಲಿ. ಆದರೆ ಇದರ ವಿರುದ್ಧವಾಗಿ ದೇವರ ಆತ್ಮಿಕ ಜೀವನದಲ್ಲಿ ಇದ್ದಿರುವಂಥವನು, ರೂಪಾಂತರಗೊಂಡಿರುವಂಥ ಜೀವನ, ದಿನಾಲು ದೇವರ ಮುಂದೆ ಸ್ವಾಮಿ ನಿನ್ನ ಹಾಗೆ ಇನ್ನು ನನ್ನನ್ನು ಮಾಡು ಎನ್ನುವಂಥ ಒಬ್ಬ ವ್ಯಕ್ತಿಯ ಜೀವನ ಏನೇನು ಮಾಡುತ್ತಾನೆ, ಅವನು ತನ್ನ ಸ್ವಂತ ಪಾಪಗಳನ್ನು ಬೇಗನೆ ಗುರುತಿಸಿಕೊಳ್ಳುತ್ತಾನೆ. ಹೌದು, ಮತ್ತು ತಿದ್ದಿದಾಗ ಕಲಿಯುವ ಮನೋಭಾವನೆ ಅವನಲ್ಲಿರುತ್ತದೆ. ಗುಪ್ತವಾಗಿ ಸೇವೆ ಮಾಡಲು ತೃಪ್ತನಾಗಿರುತ್ತಾನೆ ಮತ್ತು ಆಲಿಸುವ ವ್ಯಕ್ತಿಯಾಗಿದ್ದಾನೆ. ಪ್ರಾರ್ಥನೆಗಳು ದೇವರ ಕರುಣೆಯ ಮೇಲೆ ಕೇಂದ್ರೀಕೃತವಾಗಿರುತ್ತವೆ ಆ ವ್ಯಕ್ತಿಯ ಜೀವನದಲ್ಲಿ. ಪ್ರಾರ್ಥನೆ ಅವನ ಮೇಲೆ, ಅವನ ಒಂದು ಸಾಧನೆಗಳ ಮೇಲೆ, ಅವನು ಏನೇನೋ ಮಾಡಬೇಕೆಂಬುವಂಥ ವಿಷಯಗಳ ಮೇಲೆ ಇರುವುದಿಲ್ಲ. ಪ್ರಾರ್ಥನೆ ದೇವರ ಮೇಲೆ. ಯೇಸು ಕ್ರಿಸ್ತನು ಕೇಂದ್ರೀಕೃತನಾಗಿರುತ್ತಾನೆ ಅವನ ಪ್ರಾರ್ಥನೆಯಲ್ಲಿ. ಈ ಆತ್ಮಿಕ ಅಹಂಕಾರದ ಲಕ್ಷಣಗಳು ತಿಳಿದುಕೊಂಡಿದ್ದೇವೆ, ಹೇಗೆ ಇರುತ್ತವೆ, ಹೇಗೆ ಬರುತ್ತೇವೆ, ಏನೇನು ಅನಿಸುತ್ತದೆ, ಏನು ಮಾಡುತ್ತೇವೆ ಒಂದು ಅಹಂಕಾರದಲ್ಲಿ ಎಂಬುದಾಗಿ ಎಲ್ಲ ತಿಳಿದುಕೊಂಡಿದ್ದೇವೆ. ಇವಾಗ ಇದನ್ನು ಸಂಪೂರ್ಣವಾಗಿ ತೆಗೆದುಹಾಕುವುದಕ್ಕೆ ಏನು ಮಾಡಬೇಕು? ಮೊದಲನೇದಾಗಿ ಗುಪ್ತವಾಗಿ ಸೇವೆ ಮಾಡಿರಿ. ಯಾರಿಗೆ ನೀವು ತೋರಿಸಿಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಸೇವೆಗೆ ಚಪ್ಪಾಳೆಗಳು ಜನರು ಹುಡಿಯಲಿ ಎಂಬುದಾಗಿ ಕೂಡ ನಿಮಗೆ ಅವಶ್ಯಕತೆ ಇಲ್ಲ. ಗುಪ್ತವಾಗಿ ನೀವು ಸೇವೆ ಮಾಡಿರಿ. ಆ ಗುಪ್ತವಾಗಿರುವಂಥ ಉಪವಾಸದಿಂದ ನೀವು ಆ ಒಂದು ಆತ್ಮಿಕ ಅಹಂಕಾರ ಸಂಪೂರ್ಣವಾಗಿ ನೀವು ತೆಗೆದುಹಾಕಬಹುದು. ಎರಡನೇದಾಗಿ ಕೃಪೆಯನ್ನು ನೆನೆಸಿಕೊಳ್ಳಿರಿ. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ನಿಮಗೋಸ್ಕರ ಪ್ರಾಣ ಕೊಟ್ಟಿರುವಂತಹ ಕೃಪೆ, ಅದು ನೀನು ಈ ಲೋಕದಲ್ಲಿ ಹೊಗಳಿಕೊಳ್ಳುವುದಕ್ಕೋಸ್ಕರ ಆತನು ಕೃಪೆ ನೀಡಿಲ್ಲ. ಆತನು ಆ ಕೃಪೆಯನ್ನು ನೀಡಿದ್ದಾನೆ ನಿನ್ನನ್ನು ಕ್ಷಮಿಸಿ, ಮತ್ತು ಅದೇ ರೀತಿಯಾದ ಆ ಒಂದು ಸುವಾರ್ತೆ ಇಡೀ ಲೋಕಕ್ಕೆ ಮುಟ್ಟಲಿ, ಅವರೂ ಕೂಡ ಆ ಕೃಪೆಯನ್ನು ಹೊಂದಲಿ. ಆ ಒಂದು ತಿಳುವಳಿಕೆ ನೀನು ಪಡೆದುಕೊಂಡಾಗ ನಿನಗೆ ದೇವರು ಈ ಒಂದು ಆತ್ಮಿಕ ಅಹಂಕಾರದಿಂದ ಬಿಡುಗಡೆ ಕೊಡುತ್ತಾನೆ. ಮೂರನೇದಾಗಿ ಬೇಗನೆ ತಪ್ಪನ್ನು ಒಪ್ಪಿಕೊಳ್ಳುವಂಥದ್ದು. ಇವಾಗ ತಪ್ಪು ಮಾಡಿದ ತಕ್ಷಣ ನಾನು ಮಾಡಿಲ್ಲ, ಇದು ನಾನು ಮಾಡುವುದಕ್ಕೆ ಸಾಧ್ಯವಿಲ್ಲ, ಇಲ್ಲ ನಾನು ಮಾಡಿದ್ದೇನೆ ಕೆಲವು ಕಾರಣಗಳಿಗೋಸ್ಕರ, ಹೀಗೆ ಎದುರೇ ನಾನು ಮಾಡ್ತಾ ಇರಲಿಲ್ಲ, ಈ ರೀತಿಯಾದ ವಿಷಯಗಳು ಅಂದುಕೊಳ್ಳಬೇಡ್ರಿ. ತಪ್ಪು ಮಾಡಿದ್ದಾಗ ಆ ತಕ್ಷಣವೇ ಆ ತಪ್ಪನ್ನು ಒಪ್ಪಿಕೊಂಡು ದೇವರಿಂದ ಕ್ಷಮೆಯನ್ನು ಕೇಳಿರಿ. ಕಲಿಯುವ ಮನೋಭಾವವಿರಲಿ. ನಾನು ಕಲಿತಿದ್ದೇನೆ ಎಂಬುದಾಗಿ ಇವಾಗ ಸೇವಕರಿಗೆ ಅನೇಕ ಕ್ರೈಸ್ತರು ಕುಂತಿದ್ದಾರೆ. ನನಗೆ ಎಷ್ಟು ಗೊತ್ತಿರಬೇಕು ವಾಕ್ಯ ಅಷ್ಟು ಗೊತ್ತಿದೆ ಸಾಕು, ಇನ್ನು ಮುಂದೆ ವಾಕ್ಯ ಕಲಿಯುವುದಕ್ಕೆ, ಇನ್ನೂ ವಾಕ್ಯವನ್ನು ತಿಳಿದುಕೊಳ್ಳುವುದಕ್ಕೆ ನನಗೆ ಅವಶ್ಯಕತೆ ಇಲ್ಲ, ಸಾಕು, ಭಾಳಷ್ಟು ಕಲಿತಿದ್ದೇನೆ, ಇದು ಇಷ್ಟು ಸಾಕು. ಕಲಿಯುವಂಥ ಮನೋಭಾವನೆ ಬಿಟ್ಟು ಕೊಟ್ಟಾಗ ಈ ಆತ್ಮಿಕ ಅಹಂಕಾರದಲ್ಲಿ ಮುಳುಗಿ ಹೋಗುತ್ತೇವೆ. ಅನೇಕ ಸೇವಕರು ಕೂಡ ಇದರಲ್ಲಿ ಮುಳುಗಿ ಹೋಗುತ್ತಾ ಇದ್ದಾರೆ ಪ್ರಿಯರೇ. ಅನೇಕ ಕ್ರೈಸ್ತರು ಎಲ್ಲವೂ ಗೊತ್ತಿದೆ ಎನ್ನುವಂಥದ್ರಲ್ಲಿ, ಹೌದು ಗೊತ್ತಾಗಿದೆ, ಕಲಿತಾ ಇದ್ದೇವೆ, ತಿಳಿದುಕೊಳ್ಳುತ್ತಾ ಇದೆ, ದೇವರ ವಾಕ್ಯ ಅರ್ಥವಾಗುತ್ತಾ ಇದೆ, ಸ್ವಲ್ಪ ಮಟ್ಟಿಗೆ ಅರ್ಥವಾಗುತ್ತಾ ಇದೆ, 5%, 10%. ಆದರೆ ದೇವರ ವಾಕ್ಯ ಒಂದು ಸಮುದ್ರ ಇದ್ದ ಹಾಗೆ ನಾವು ನೋಡುತ್ತೇವೆ ಪ್ರಿಯರೇ. ಅಂದರೆ ನಾವು ಸಾಯೋ ತನಕ, ನಾವು 100 ವರ್ಷವೇ ಬದುಕಿರಲಿ, ಆ ಒಂದು ಕೊನೆ ಉಸಿರಿನ ತನಕ ನಾವು ಇನ್ನೂ ದೇವರ ವಾಕ್ಯವನ್ನು ಕಲಿಯುವಂಥವರೇ ಆಗಿರುತ್ತೇವೆ ಪ್ರಿಯರೇ. ಎಂದಿಗೂ ಕೂಡ ನಮ್ಮ ಜೀವನದಲ್ಲಿ ನಾನು ಎಲ್ಲ ದೇವರ ವಾಕ್ಯ ಕಲಿತಿದ್ದೇನೆ ಎಂಬುದಾಗಿ ನಮ್ಮ ಜೀವನದಲ್ಲಿ ಆ ಅಂಶ, ಆ ಒಂದು ಪಾಯಿಂಟ್ ಬರುವುದಿಲ್ಲ ನಮ್ಮ ಜೀವನದಲ್ಲಿ ಪ್ರಿಯರೇ. ಅದಕ್ಕೋಸ್ಕರ ಕಲಿಯುವಂಥ ಮನೋಭಾವನೆ ನಿಮ್ಮಲ್ಲಿರಲಿ. ಅದಕ್ಕೋಸ್ಕರ ಕೊನೆಯದಾಗಿ ಅಂತಿಮ ತೀರ್ಪು ಏನು ತಿಳಿದುಕೊಳ್ಳುವಂಥದ್ದು, ಕನ್ಕ್ಲೂಷನ್. ಇಂದು ಪ್ರಶ್ನೆಯು ನಾನು ಎಷ್ಟು ಧಾರ್ಮಿಕನಾಗಿದ್ದೇನೆ ಎಂಬುದಾಗಿ ಅಲ್ಲ, ಪ್ರಶ್ನೆ ದೇವರ ಮುಂದೆ ನನ್ನ ಹೃದಯವು ಎಷ್ಟು ವಿನಮ್ರವಾಗಿದೆ, ದೀನತೆಯಲ್ಲಿದೆ, ಎಷ್ಟು ತಗ್ಗಿಸಿಕೊಂಡಿದೆ ಎಂಬುದಾಗಿರುವಂಥ ಪ್ರಶ್ನೆ ಆಗಿದೆ ಪ್ರಿಯರೇ. ಆತ್ಮಿಕ ಹೆಮ್ಮೆ ಸ್ವಂತದ ಮೇಲೆ ನಂಬಿಕೆ ಇಡುತ್ತದೆ. ವೈಯಕ್ತಿಕ ನೀತಿ ಮತ್ತು ಗೋಚರಿಸುವ ಕಾರ್ಯಗಳ ಮತ್ತು ಅವಲಂಬಿತವಾಗಿರುವಂಥ ಜೀವನ ಸ್ವಯಂ. ಆದರೆ ಬೈಬಲ್ ಆಧಾರಿತ ಭರವಸೆ ಕ್ರಿಸ್ತನ ಮೇಲಿರುವಂಥ ನಂಬಿಕೆ ಆಗಿರುತ್ತದೆ. ಆತ್ಮಿಕ ಜೀವನದಲ್ಲಿ ಕ್ರಿಸ್ತನ ಮುಗಿದ ಕೆಲಸ, ಅಂದರೆ ಶಿಲುಬೆ ಮೇಲೆ ಆತನು ಮಾಡಿರುವಂಥ ಕೆಲಸ ಸಂಪೂರ್ಣವಾಗಿ. ಅದಕ್ಕೋಸ್ಕರ ಲೂಕ 14:11 ನಾವು ನಮ್ಮ ಮೇಲೆ ಅವಲಂಬನೆ ಮಾಡಿಕೊಳ್ಳುತ್ತಿರುವಂಥದ್ದನ್ನು ತೆಗೆದು ಹಾಕಿಬಿಡೋಣ. ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಡೋಣ. ಆತನ ಮೇಲೆ, ಆತನ ಜೀವನ, ಆ ನೀತಿಯ ಜೀವನ, ತಿದ್ದುಕೊಳ್ಳುವಂಥ ಜೀವನ, ನಂಬಿಕೆ ಇಟ್ಟು ನಡೆದುಕೊಳ್ಳೋಣ. ಗುಪ್ತವಾದ ಪಾಪ, ಈ ಮೌನ ಪಾಪ ಕಾಣಿಸುವುದಿಲ್ಲ, ಈ ಎಲ್ಲ ವಿಷಯಗಳಿಂದ ಕಾಣಿಸುತ್ತದೆ. ನಿಮಗೆ ಕಾಣಿಸ್ತಾ ಇದ್ದಾರೆ, ಕಮೆಂಟ್ನಲ್ಲಿ ಕಮೆಂಟ್ ಮಾಡಿರಿ, ಹೌದು ನನಗೆ ಕಾಣಿಸುತ್ತದೆ. ಅದಕ್ಕೋಸ್ಕರ ಈ ಒಂದು ಆತ್ಮಿಕ ಅಹಂಕಾರವನ್ನು ತೆಗೆದು ಹಾಕೋಣ.
ಯೇಸು ಕ್ರಿಸ್ತನ ಜೀವನದಲ್ಲಿ ಇನ್ನೂ ಹೆಚ್ಚಾಗಿ ನೀತಿವಂತರಾಗಿ ನಾವು ಬೆಳೆಯೋಣ ಪ್ರಿಯರೇ. ನಾನು ನಂಬುತ್ತೇನೆ ಈ ಒಂದು ಸ್ಪಷ್ಟವಾಗಿ ಬಹಳಷ್ಟು ಮುಖ್ಯವಾಗಿರುವಂಥ ದೇವರ ವಾಕ್ಯದ ಒಂದು ನಮ್ಮ ಆತ್ಮೀಕ ಜೀವನಕ್ಕೆ ಬೇಕಾಗಿರುವಂಥ ಈ ವಿಷಯ ದೇವರು ನಮ್ಮನ್ನು ಕಲಿಸಿದ್ದಾನೆ. ನೀವು ಕಲಿತುಕೊಂಡಿದ್ದೀರಿ. ಇನ್ನೊಂದು ಸಾರಿ ನೋಡಿರಿ, ಬೇಕಾಗಿರುವಂಥವರನ್ನು ನೀವು ಇದನ್ನು ಶೇರ್ ಮಾಡುವುದರ ಮೂಲಕವಾಗಿ ದೇವರ ರಾಜ್ಯಕ್ಕೋಸ್ಕರ ತವಕ ಪಡಿರಿ. ಮತ್ತು ಹೊಸಬರಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿರಿ. ಮೆಂಬರ್ಶಿಪ್ ಆಗುವುದನ್ನು ಕೂಡ ಮರೆಯಬೇಡಿರಿ. ಈ ವಿಡಿಯೋ ನೋಡಿದ ತಕ್ಷಣ ಮೆಂಬರ್ಶಿಪ್ ಆಗಿರಿ ಎಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ವಿಶೇಷಕರವಾಗಿರುವಂತಹ ಸತ್ಯವೇದದ ವಿಷಯದಲ್ಲಿ ಮತ್ತೆ ಭೇಟಿಯಾಗೋಣ ಪ್ರಿಯರೇ. ಅಲ್ಲಿ ತನಕ ದೇವರ ಪರಿಶುದ್ಧ ಪ್ರಸನ್ನತೆ ನಿಮ್ಮ ಜೊತೆ ಇರಲಿ. ಎಲ್ಲರಿಗೂ ಪ್ರೈಸ್ ಲಾರ್ಡ್. ಜೈ ಕ್ರಿಸ್ತ್. ಆಮೇನ್.